ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಮಚಾರಿ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಇಲ್ಲಿ ಚಾರು ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರ್ತಾಳೆ. ಅಂದರೆ ರಾಮಚಾರಿನ ನಾನು ಸಾಯಿಸಬೇಕು ಅಂತಲೇ ಬಂದೆ, ಆದರೆ ನಾನು ಸಾಯಿಸೋ ಅಷ್ಟು ಅಂದರೆ ನಾನೇ ಸತ್ತೋಗೋ ಅಷ್ಟು ಈಗ ಪ್ರೀತಿ ಮಾಡ್ತೀನಿ ರಾಮಚಾರಿನ, ಅಷ್ಟು ಒಳ್ಳೆ ವ್ಯಕ್ತಿಯವನು ಅಂತ ಫ್ರೆಂಡ್ಸ್ ಜೊತೆ ಹೇಳ್ತಾ ಇರ್ತಾಳೆ. ಅಪ್ಪನ ಆಸೆನೂ ಈಡೇರ್ತಿದೆ, ಹಾಗೆ ಅಮ್ಮನೂ ಕೂಡ ಒಪ್ಕೊಂಡೇ ಈ ಮದುವೆನ ಮಾಡಿಸ್ತಿದ್ದಾರೆ ಅಲ್ವಾ ಅಂತೆಲ್ಲ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರ್ತಾಳೆ ತುಂಬ ಖುಷಿಯಿಂದ. ಹಾಗೆ ಇನ್ನೊಂದು ಕಡೆ ಮಾನ್ಯತಾ, ಮಂಜರಿ ಮತ್ತು ವೈಶಾಖ 3 ಜನನೂ ಸದ್ಯಕ್ಕೆ ನಾವು ಅಂದ್ಕೊಂಡಿದ್ದ ಹಾಗೆ ಆಯಿತು. ಇವಾಗ ನೆಕ್ಸ್ಟು ಪ್ಲ್ಯಾನಿಗೆ ರೆಡಿಯಾಗಬೇಕು ಅಷ್ಟೇ. ನೆಕ್ಸ್ಟು ಗೌರಿ ಪೂಜೆ ಮಾಡಿಸಿ ನನ್ನ ಬೇಬಿ ಕುತ್ತಿಗೆಯಿಂದ ತಾಳಿನ ತೆಗೆಸಿದ್ರೆ ಮುಗೀತು. ರಾಮಚಾರಿಗೆ ಮದುವೆ ಆಗಿದ್ದಾಳೆ ಅನ್ನೋದೇ ಇದಾಗ್ಬಿಡುತ್ತೆ, ಅವಳಿಗೆ ಮದುವೆನೇ ಆಗಿಲ್ಲ ಅನ್ನೋ ಥರ ಆಗುತ್ತೆ. ನೆಕ್ಸ್ಟು ರಾಮಚಾರಿನ ಅರೆಸ್ಟ್ ಮಾಡಿಸೋದು ಒಂದೇ ಬಾಕಿ ಅಂತ ಮಾನ್ಯತಾ ಪ್ಲ್ಯಾನ್ ಮಾಡ್ತಾ ಇರ್ತಾಳೆ. ಆಗ ಮಂಜರಿ ಅಷ್ಟು ಒಳ್ಳೆ ರಾಮಚಾರಿ, ಅವನಿಗೆ ಒಂದು ತೊಡಕು ಅನ್ನೋದು ಇಲ್ಲ, ನೀನು ಹೇಗೆ ಆ ಥರ ಪ್ರೂವ್ ಮಾಡ್ತೀಯ ರಾಮಚಾರಿನೇ ಕೇಕೆ ಅಂತ ಅರೆಸ್ಟ್ ಮಾಡಿಸ್ತೀಯ ಅಂತ ಕೇಳ್ತಾಳೆ. ಆಗ ಹಳೆಯದು ಕಿಟ್ಟಿ ವಿಡಿಯೋ ಒಂದನ್ನು ಇಟ್ಕೊಂಡು ತೋರಿಸ್ತಾಳೆ. ಅದರಿಂದ ಆ ರೀತಿ ಮಾಡ್ತೀನಿ ಅಂದ್ಬಿಟ್ಟು ತೋರಿಸ್ತಾಳೆ. ಇದರಿಂದ ರಾಮಚಾರಿ ತಪ್ಪಿಸ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ಬಿಟ್ಟು ಇಬ್ರಿಗೂ ಕೂಡ ತೋರಿಸ್ತಾಳೆ. ಆಗ ಇಬ್ರಿಗೂ ನಂಬಿಕೆ ಬರುತ್ತೆ ಆ ಥರ ಮಾಡ್ಬೋದು ಅಂತ. ಅವನ್ನ ಹಿಡ್ಕೊಂಡು ಹೋದ್ಮೇಲೆ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟ ಅಂತ ದೇವ್ಗೆ ಎಲ್ಲ ಪ್ಲ್ಯಾನ್ ಮಾಡಿ ಓಡೋಗಿರೋ ಟೈಮ್ಗೆ ಎನ್ಕೌಂಟರ್ ಆಯಿತು ಅಂತ ರಾಮಚಾರಿ ಕಥೆನ ಮುಗಿಸ್ತೀನಿ. ಈ ಕಡೆ ನಾನು ಎಲ್ಲರಿಗೂ ಹತ್ತು ಕರೆದು ಜಗಳ ಮಾಡಿ ನನ್ನ ಮಗಳು ಭಾಳ ಹಾಳಾಗೋಯ್ತು ಅಂತ ಕಣ್ಣೀರು ಹಾಕ್ತೀನಿ. ಆಗ ಅದೇ ಟೈಮ್ಗೆ ನಾನು ಎಂಟ್ರಿ ಕೊಡ್ತೀನಿ, ನನ್ನ ಮಗನ್ನ ಮದುವೆ ಮಾಡಿಸ್ತೀನಿ ಅಂತ ಇಲ್ಲಿ ಮಂಜರಿ ಹೇಳ್ತಾಳೆ. 3 ಜನನೂ ಕೂಡ ಪ್ಲ್ಯಾನ್ ಸಕ್ಸಸ್ ಅಂತ ಅಂದ್ಕೊಂಡು ಮಾತಾಡ್ಕೋತಾ ಇರ್ತಾರೆ. ಇನ್ನೊಂದು ಕಡೆ ಚೌಟ್ರಿ ಒಳಗಡೆ ಬಂದು ಮಾನ್ಯತಾ ಅವ್ರ ಕಡೆಯವ್ರನ್ನ ಮಾತ್ರ ಚಾರುನ ಕರ್ಕೊಂಡು ಹೋಗಿ ಪರಿಚಯನ ಮಾಡಿಸ್ತಾ ಇರ್ತಾಳೆ. ಆಗ ಇಲ್ಲಿ ನಾರಾಯಣಾಚಾರ್ಯ ಅವರು, ಜಾನಕಿ ಅಜ್ಜಿ ಎಲ್ಲರೂ ನಿಂತಿರ್ತಾರೆ. ಅವ್ರಿಗೆ ಬೇಜಾರಾಗುತ್ತೆ, ಇದೇನ್ರಿ ಬರೀ ಹೆಣ್ಣಿನ ಕಡೆಯವ್ರು ಮಾತ್ರ ಪರಿಚಯ ಮಾಡಿಸ್ತಿದ್ದಾರೆ ಅಂತ. ಆಗ ಚಾರು ಕೇಳ್ತಾಳೆ, ನಮ್ಮ ಅತ್ತೆ ಮಾವನ್ನು ಪರಿಚಯ ಮಾಡಿಸು ಮಾಮ್ ಅಂತ. ಅವರೆಲ್ಲ ನಮ್ಮ ಲೆವೆಲ್ಗೆ ಸೂಟ್ ಆಗೋದಿಲ್ಲ, ದೊಡ್ಡ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಬಂದಿದ್ದಾರೆ, ಸುಮ್ಮನೆ ಬಾ ಬೇಬಿ ಅಂದ್ಕೊಂಡು ಕರ್ಕೊಂಡು ಹೋಗ್ತಾಳೆ. ಆದರೆ ಚಾರು ಮಾತ್ರ ಸುಮ್ಮನೆ ಇರೋದೇ ಇಲ್ಲ. ಕರ್ಕೊಂಡು ಹೋಗಿ ಅಂದರೆ ನಾರಾಯಣಾಚಾರ್ಯರು ಮತ್ತು ಜಾನಕಿ ಅವ್ರನ್ನ ಕರ್ಕೊಂಡು ಬಂದು, ಅವರು ತುಂಬ ದೊಡ್ಡ ವ್ಯಕ್ತಿ ನಾರಾಯಣಾಚಾರ್ಯರು ಅಂತ ಎಲ್ಲರಿಗೂ ಕೂಡ ಪರಿಚಯನ ಮಾಡಿಕೊಡ್ತಾಳೆ. ಫುಲ್ಲು ಫ್ಯಾಮಿಲಿನೇ ಪರಿಚಯ ಮಾಡಿಕೊಡ್ತಾಳೆ ವೈಶಾಖನ ಬಿಟ್ಟು. ವೈಶಾಖನ ಮತ್ತು ಅವರೇನು ದೊಡ್ಡ ವ್ಯಕ್ತಿ ಎಲ್ಲ ಬಿಡಿ, ಪರಿಚಯ ಮಾಡೋ ಅಷ್ಟು ಅಂತ ಅವಮಾನ ಮಾಡಿಬಿಡ್ತಾಳೆ. ಅವಳಿಗಂತೂ ತುಂಬಾ ಸಿಟ್ಟು ಬಂದ್ಬಿಡುತ್ತೆ. ಹಾಗೆ ಈ ಕಡೆ ಜೈಶಂಕರ್ ಅವ್ರು ಬಂದುಬಿಟ್ಟು ತುಂಬ ಖುಷಿಯಿಂದ, ನಾನು ಮಾಡಬೇಕಾಗಿರೋ ಕೆಲಸನ ನೀನೇ ಮಾಡಿದೆ ಮಗಳೇ ಅಂತ ತುಂಬ ಖುಷಿಯಿಂದ ಹೇಳ್ಕೊತಾರೆ. ವೆರಿ ಗುಡ್ ಚಾರು ಅಂತ ಹೇಳಿಬಿಟ್ಟು ತುಂಬ ಖುಷಿ ಪಡ್ತಾ ಇರ್ತಾರೆ. ಹಾಗೆ ಈ ಕಡೆ ಚಾರು ಬರ್ತಾ ಇರ್ತಾಳೆ. ಅಲ್ಲಿಗೆ ವೈಶಾಖ ಕಿರ್ಚಿಬಿಟ್ಟು ನಿಂತ್ಕೊಳ್ಳೆ ಅಂತ ಹೇಳ್ತಾಳೆ ಚಾರುಗೆ. ನನಗೆ ಎಷ್ಟು ಅವಮಾನ ಮಾಡಿದೆ ಅಲ್ಲ ನೀನು, ಯಾಕೆ ಪರಿಚಯ ಮಾಡ್ಕೊಳ್ಳಿಲ್ಲ, ಏನಕ್ಕೆ ಈ ಥರ ಅವಮಾನ ಮಾಡಿದೆ ಅಂತ ಕೇಳ್ತಾಳೆ. ನೀನೇನು ಭಾರಿ ದೊಡ್ಡ ವ್ಯಕ್ತಿನ, ನಿನ್ನನ್ನು ಪರಿಚಯ ಮಾಡಿಸ್ಕೊಳ್ಳೋಕ್ಕೆ ನೀನು ಏನು ಆ ಥರ ಕೆಲಸ ಏನು ಮಾಡಿಲ್ವಲ್ಲ, ಮನೆ ಹಾಳು ಮಾಡೋಕ್ಕೆ ಬಂದಿರೋ ಅಂತಹ ಮದುವೆಯಾಗಿ ಬಂದಿರುವಂಥ ಸೊಸೆ ನೀನು. ಇನ್ನು ಎಲ್ಲರನ್ನೂ ಪ್ರೀತಿಸಿ ಎಲ್ಲರ ಮನಸ್ಸುಗಳಿಗೆ ನಾನು ಹತ್ತಿರ ಆಗಿ ಒಳ್ಳೇದಾಗಲಿ ಅಂತ ಇರೋ ಸೊಸೆ ನಾನು. ನಿನ್ನಂಥವಳಿಗೆ ಪರಿಚಯ ಮಾಡಿದ್ರೆ ವೇಸ್ಟು ಅಂತ ಹೇಳಿಬಿಟ್ಟು ಚೆನ್ನಾಗಿ ಚಾರು ವೈಶಾಖಗೆ ಬೈತಾ ಇರ್ತಾಳೆ. ಇಬ್ಬರು ಕೂಡ ವಾದನ ಮಾಡ್ತಾ ಇರ್ತಾರೆ. ಇಷ್ಟೆಲ್ಲ ಕೊಬ್ಬಿರೋ ನಿನಗೆ ರಾಮಚಾರಿ ನಿಜವಾಗ್ಲೂ ಸಿಗೋದೇ ಇಲ್ಲ ಅಂತ ಹೇಳ್ತಾಳೆ. ನಮ್ಮಿಬ್ಬರದ್ದು 7 ಜನ್ಮದಿದ್ದು ದೇವರೇ ನಮ್ಮಿಬ್ಬರನ್ನ ಒಂದು ಮಾಡಿರೋದು, ನೀನೇನು ಹೇಳೋದು ಅಂತ ಚಾರು ಹೇಳ್ತಾಳೆ. ರಾಮಚಾರಿಗೆ ಮದುವೆ ಅಲ್ಲ, ಕಿರು ಬೆರಳು ಕೂಡ ನೀನು ಸೋಗ್ಸೋದಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ವೈಶಾಖ ಫುಲ್ಲು ಸ್ಟ್ರಾಂಗಾಗಿ ಹೇಳ್ತಾ ಇರ್ತಾಳೆ. ಏನೋ ಕಿರು ಬೆರಳ ಆ ರೀತಿ ಎಲ್ಲ ನೋಡ್ಕೋತೀಯ ನೀನು, ಅಷ್ಟೊಂದು ಚಾಲೆಂಜ್ ಮಾಡ್ತೀಯ ನನ್ನ ಜೊತೆ, ಈಗಲೇ ನಿನ್ನ ಮುಂದೆನೇ ನೋಡ್ಕೊ, ಪಬ್ಲಿಕ್ ಎಲ್ಲರ ಮುಂದೆನೂ ರಾಮಚಾರಿಯಿಂದ ನಾನು ರಾಮಚಾರಿ ನನ್ನ ಕೆನ್ನೆಗೆ ಮುತ್ಕೊಡ್ಬೇಕು, ಆ ರೀತಿ ಮಾಡ್ತೀನಿ, ಚಾಲೆಂಜಾ ಅಂತ ಚಾಲೆಂಜ್ ಹಾಕ್ಬಿಟ್ಟು ಹೋಗ್ತಾಳೆ. ಇಲ್ಲಿ ವೈಶಾಖ ನಗ್ತಾ ಇರ್ತಾಳೆ. ಏನು ಮುದ್ದು ಕೊಟ್ಟಿಸ್ಕೊಳ್ಳೋದ, ಸಂಸಾರ ಮಾಡೋದ ನೀನು ಮದುವೆ ಮಾಡಿಕೊಂಡು, ಸರಿ ಮಾಡಿ ತೋರಿಸು ಆಮೇಲೆ ನೋಡೋದ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಹೊರಟೋಗ್ತಾರೆ. ಇಲ್ಲಿ ರಾಮಚಾರಿಗೆ ಮೀಟ್ ಮಾಡಬೇಕು ಅಂತ ಫೋನ್ ಮಾಡ್ತಾಳೆ. ಫೋನ್ ಮಾಡಿಬಿಟ್ಟು ಬಾ ರಾಮಚಾರಿ ಇಲ್ಲಿ ನಿನ್ನ ಮೀಟ್ ಮಾಡಬೇಕು ಅಂದಾಗ, ಮೇಡಮ್ ಅಲ್ಲಿ ಶಾಸ್ತ್ರಗಳು ನಡೀತಾ ಇರುತ್ತಲ್ಲ ಆವಾಗಲೇ ಮೀಟ್ ಮಾಡೋಣ ಬಿಡಿ ಮೇಡಮ್ ಅಂದ್ಬಿಟ್ಟು ಕಟ್ ಮಾಡಿಬಿಡ್ತಾನೆ. ಹೇಗಾದರೂ ಮಾಡಿ ಮೀಟ್ ಮಾಡಬೇಕಲ್ಲ ಅಂತ ಬರ್ತಾ ಇರಬೇಕಾದ್ರೆ ಅಲ್ಲಿ ಮಾನ್ಯತಾ ಸಿಕ್ಬಿಡ್ತಾಳೆ. ಮಾಮ್ ನೋಡ್ಬಿಟ್ರೆ ಏನು ಮಾಡಲಿ ಅಂತ ಹೇಳ್ಬಿಟ್ಟು
ಬೇಬಿ ಎಲ್ಲೋಗ್ತಿದ್ಯಾ ಅಂತ ಕೇಳ್ತಾರೆ. ಆಗ ಅಲ್ಲಿ ದಿಗಂತ್ ಬರ್ತಾ ಇರ್ತಾನೆ. ದಿಗಂತ್ನೇ ಮಾತಾಡ್ಸೋಕ್ಕೆ ಅಂತ ಹೋಗ್ತಿದ್ದೆ ಮಾಮ್ ಅಂತ ಹೇಳ್ಬಿಡ್ತಾಳೆ ಚಾರು. ಅವನು ಅಲ್ಲಿಗೆ ಬರ್ತಾನೆ. ಆಗ ಮಾತಾಡಿಸ್ತಾಳೆ, ಹಾಯ್ ದಿಗಂತ್, ನೀನು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಲ್ವಾ, ನಿನ್ನನ್ನು ರಾಮಾಚಾರಿನ ಮೀಟೇ ಮಾಡಿಸಿಲ್ಲ, ಅವನು ಎಂಥ ವ್ಯಕ್ತಿ, ಒಳ್ಳೆ ವ್ಯಕ್ತಿ ಅನ್ನೋದನ್ನು ತೋರಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಾಳೆ. ನೀನು ಹೇಗೆ ಈ ಥರ ಬದಲಾದೆ, ಆ ಥರ ಮಾಡ್ರನ್ ಆಗಿದ್ದೆ, ಟ್ರೆಡಿಷನಲ್ ಆಗಿ ಚೇಂಜ್ ಆದೆ ಅಂತ ಹೇಳೋದಕ್ಕೆ ಎಲ್ಲ ರಾಮಾಚಾರಿನೇ ಕಾರಣ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.